ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ಟೋಲ್ ಶಾಕ್ ಜೋರಾಗ್ತಾ ಇದೆ. ತೈಲದ ಹಡಗುಗಳಿಗೆ ದುಬಾರಿ ಸುಂಕ ಹಾಕಬೇಕು ಅಂತ ಹೇಳಿ ಇರಾನ್ ನಿರ್ಧಾರ ಮಾಡ್ತಾ ಇದೆ. ಯಾಕೆ ಮಾಡಿರಬಹುದು? ಇರಾನ್ನಲ್ಲಿ ಏನು ಉಳಿದಿಲ್ಲ. ಈಗ ಇರಾನ್ನಲ್ಲಿ ಏನೇನು ಉಳಿದಿಲ್ಲ, ಅಲ್ಲಿ ಎಲ್ಲವೂ ಕೂಡ ನಾಶವಾಗಿದೆ. ಟೆಹರಾನ್ ಅಂತೂ ನೀವು ಕೇಳ್ಕೊಳ್ಳೋದೇ ಬೇಡ. ಆ ಮಟ್ಟಕ್ಕೆ ಟೆಹರಾನ್ನ ಮೇಲೆ ನಿರಂತರವಾಗಿ ಒಂದು ಕಡೆಯಿಂದ ಅಮೆರಿಕ, ಇನ್ನೊಂದು ಕಡೆಯಿಂದ ಇಸ್ರೇಲ್ ದಾಳಿ ಮಾಡಿ 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 ಟೆಹರಾನನ್ನು ಹಾಳು ಮಾಡಿವೆ. ಆಲ್ರೆಡಿ 60% ಇನ್ಫ್ಲೇಷನ್ನಿಂದ ಇರಾನ್ ಒದ್ದಾಡ್ತಾ ಇತ್ತು. ಒಂದೇ $1 ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ಇರಾನಿಗರು 1,32,000 ರಿಯಾಲ್ಸನ್ನು ಕೊಡಬೇಕಾಗಿತ್ತು. ಇದು ವಾಸ್ತವ. ಇದರ ಮಧ್ಯೆ ಒಂದಷ್ಟು ಸ್ಯಾಂಕ್ಷನ್ಸು, ಅದು ಇದು ಅರಾಜಕತೆ, ಈ ಸಾವು ನೋವುಗಳು, ಆರ್ಮಿ ಬಿಟ್ಟರೆ ಇನ್ನೇನು ಫೋಕಸ್ ಇಲ್ಲ ನಮ್ಮದು, ಜನ ಏನಾದರೂ ಆಗಲಿ, ಮೊದಲ ಆದ್ಯತೆ IRGCಗೆ, ಇದೆಲ್ಲ ಬಂದು ಹೋಯ್ತಲ್ಲ. ಬಂದು ಹೋದ ಮೇಲೆ ನಿರಂತರ ದಾಳಿಗಳಿಂದ ಆಗಿರ್ತಕ್ಕಂಥ ಹಾನಿಯಿಂದ ಹೊರಬರಲು ಇರಾನ್ ಏನು ಮಾಡ್ಕೊಳ್ತಾ ಇದೆ, ಅವರ ಪ್ರಬಲ ಅಸ್ತ್ರವನ್ನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅವರು ಯುದ್ಧ ನಿಲ್ಸಕ್ಕೂ ಅದೇ ಬ್ರಹ್ಮಾಸ್ತ್ರವೇ, ಸುಂಕ ಹಾಕಕ್ಕೂ ಅದೇ ಬ್ರಹ್ಮಾಸ್ತ್ರವೇ. ಯಾವುದು ನೋಡಿ, ಈ ಥರ ಸಾಲಾಗಿ ನಿಂತಿದೆಯಲ್ಲ ಹಡಗುಗಳು, ಕಟ್ಟಿ ಇನ್ಮೇಲೆ ಟೋಲ್ ಅಂತ. ಇನ್ಮೇಲೆ ಟೋಲ್ ಕಟ್ಟಿ, ನೀವು ಟೋಲ್ ಕಟ್ಬಿಟ್ಟು ಹರ್ಮುಜನ್ನು ಪಾಸ್ ಮಾಡ್ಕೊಂಡು ಹೋಗಿ. ನೀವು 2,000 ಹಡಗುಗಳು, ಒಂದಲ್ಲ ಎರಡಲ್ಲ 2,000 ಹಡಗುಗಳು ನಿಂತಲ್ಲೇ ನಿಂತಿವೆ. 40 ದಿನ ಆಯಿತು. ಅದರಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಹಡಗುಗಳು ಅಲ್ಲಿಂದ ದಾಟ್ಕೊಂಡು ಬಂದಿರಬಹುದು. ಅದು ಬಿಟ್ಟರೆ ಹತ್ತಿರ 2,000 ಹಡಗುಗಳು ಅಲ್ಲೇ ಇವೆ ಅಂತ ಆದರೆ ಸುಂಕ ಇನ್ಮೇಲೆ ಫ್ರೀ ಮೀಲ್ ಸ್ಕೀಮ್ ಎಲ್ಲ ಮುಗೀತು, ಆ ಎರ ಮುಗೀತು ಅಂತ ಇರಾನ್ ಯುದ್ಧದ ಮಧ್ಯೆನೇ ಹೇಳಿತ್ತು. ಈ ಹೊರ್ಮುಜಿಂದ ಬಿಟ್ಟಿಯಾಗೆಲ್ಲ ಹೋಗ್ತಾ ಇದ್ರಲ್ಲ ಹಡಗುಗಳು, ಊಟ ಸಿಗ್ತಾ ಇತ್ತಲ್ಲ ನಿಮಗೆ, ತೈಲ ಸಿಗ್ತಾ ಇತ್ತಲ್ಲ ಫ್ರೀಯಾಗಿ, ತೆರಿಗೆ ರಹಿತವಾಗಿ, ಆ ಕಾಲ ಮುಗೀತು ನಿಮಗೆ ಅಂತ ಇರಾನ್ ಇದಕ್ಕಿಂತ ಮುಂಚೆನೇ ಹೇಳಿತ್ತು. ಈಗ ದುಬಾರಿ ಸುಂಕ ಹಾಕಬೇಕು ಅಂತ ಕೂಡ ಇರಾನ್ ನಿರ್ಧಾರ ಮಾಡ್ತಾ ಇದೆ. ಈ ದುಬಾರಿ ಸುಂಕ ಹಾಕಿದ್ರೆ ಇದು ನಮ್ಮ ದೇಶಕ್ಕೂ ಅನ್ವಯಿಸಿದರೆ, ಫ್ರೆಂಡ್ಲಿ ನೇಷನ್ಸ್ ಅಂತ ಪಾಕಿಸ್ತಾನಕ್ಕೋ, ರಷ್ಯಾಗೋ, ಅಥವಾ ಇದೇ ಭಾರತಕ್ಕೋ, ಚೈನಾಗೋ ಇರಾನ್ ಹೇಳುವುದು ಬೇರೆ. ಸುಂಕದ ವಿಚಾರದಲ್ಲಿ ಇಲ್ಲಿ ನೆಗೋಷಿಯೇಷನ್ಸ್ ಆಗ್ತಿರೋದು ಹೌದು. ಸ್ವಲ್ಪ ಕನ್ಸೆಷನ್ ಕೊಡುತ್ತಾ, ಇಲ್ಲ ಪೂರ್ತಿ ಭಾರತದ ಹಡಗುಗಳಿಗೆ ಇವರು ಸುಂಕ ಮುಕ್ತ ಮಾಡ್ತಾರಾ? ಯಾಕಂದರೆ ಭಾರತದಿಂದ ಅವ್ರಿಗೇನೋ ಹೋಗಬೇಕಲ್ಲ. ಸೊ ಆ ವಿಚಾರದಲ್ಲಿ ಒಂದು ಪ್ರಶ್ನೆ ಅಲ್ಲಿದೆ. ಇಲ್ಲ ಎಲ್ರಿಗೂ ಒಂದೇ, ಇರಾನ್ನ ಮತ್ತೆ ಮರುನಿರ್ಮಾಣ ಮಾಡಬೇಕು, ನಾವು ಮರುನಿರ್ಮಾಣ ಮಾಡಲೇಬೇಕು ಇರಾನ್ ಅಂತ ಅವ್ರು ನಿಂತುಕೊಂಡಾಗ, ಅವರು ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡ್ರು ಅಂತ ಮಾತಿದೆಯಲ್ಲ. ಸುಂಕದವನ ಮುಂದೆ ಏನೇ ಸುಖ ದುಃಖ ಹೇಳ್ಕೊಂಡ್ರು ಕೂಡ ಅವನು ಸುಂಕ ತಗೊಳ್ಳೋದು ನಿಲ್ಲಿಸಲ್ಲ ಅಂತ. ಹಾಗೆ ಒಂದು ಮಾತಿದೆಯಲ್ಲ, ಅದೇ ರೀತಿಯಲ್ಲಿ ಇರಾನ್ ದುಬಾರಿ ಸುಂಕ ಹಾಕಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡಿದೆ. ಇಲ್ಲಿ ಜಲಸಂಧಿ ಮೂಲಕ ಸಂಚರಿಸುವ ಹಡಗುಗಳಿಗೆ ದುಬಾರಿ ಸುಂಕ ಇರುತ್ತೆ. ಇಲ್ಲಿ ಯಾವೆಲ್ಲ ಹಡಗುಗಳು ಹೊರ್ಮುಜ್ನ ಜಲಸಂಧಿಯಿಂದ ಪಾಸಾಗಿ ಹೋಗ್ತವೋ, ಹೊರ್ಮುಜ್ ಜಲಸಂಧಿಗೆ ಬಂದು ಅವು ಬೇರೆ ದೇಶಗಳಿಗೆ ತೆರಳುತ್ತವೋ, ಅಂಥ ಎಲ್ಲ ದೇಶದ ಹಡಗುಗಳಿಗೆ ದುಬಾರಿ ಸುಂಕ ಹಾಕಬೇಕು ಅಂತ. ಬ್ಯಾರಲ್ ತೈಲಕ್ಕೆ $1 ಟೋಲ್. 1 ಬ್ಯಾರಲ್ ತೈಲ ಈ ಹೊರ್ಮುಜ್ ಜಲಸಂಧಿಯನ್ನು ದಾಟಿತು ಅಂತ ಹೇಳಿದರೆ ಅದಕ್ಕೆ $1 ಕೊಟ್ಟುಬಿಡಿ ನೀವು ಅಂತ. ಒಂದು ಬ್ಯಾರಲ್ ತೈಲ ಅಂದರೆ ಹೆಚ್ಚು ಕಡಿಮೆ 159 ಲೀಟರ್ ಅಂತ. ಒಂದು ಬ್ಯಾರಲ್ ಅಂದರೆ ನಾವು ಎಷ್ಟು ಮೆಜರ್ ಮಾಡ್ತೀವಿ ಅಂತ ಹೇಳಿದ್ರೆ 159 ಲೀಟರ್ಗಳು, ಅಷ್ಟನ್ನು ಒಂದು ಬ್ಯಾರಲ್ ತೈಲ ಅಂತ ಕರೀತಾರೆ. ಇಷ್ಟು ತೈಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತಿನ ಬೆಲೆ $96 ಆಗುತ್ತೆ. $96 ಆಗುತ್ತೆ ಅದರ ಒಂದು ವ್ಯಾಲ್ಯೂ. $96 ಕೊಟ್ಟರೆ ನಿಮಗೊಂದು ಬ್ಯಾರಲ್ ತೈಲ ಸಿಗುತ್ತೆ. ಇದು ಯುದ್ಧದ ಮಧ್ಯದಲ್ಲಿ $120ಗೆ ಹೋಗಿತ್ತು. ಅದೇನಾದರೂ $150, $160, $180ಗೆ ಹೋಗಿಬಿಟ್ಟಿದ್ದರೆ ಇರಾನ್ ಅದನ್ನು ಬಯಸ್ತಾ ಇತ್ತು. ಅಮೆರಿಕದ ಆರ್ಥಿಕತೆ ಮೇಲೆ ಇರಾನ್ ಡ್ರೋನ್ ಹಾಕೋದೇ ಬೇಕಿರಲಿಲ್ಲ. ನ್ಯೂಯಾರ್ಕೆಲ್ಲ ಹೊಡಿಬೇಕಾಗಿರಲಿಲ್ಲ, ಅಥವಾ ಈ ಕಡೆ ವಾಷಿಂಗ್ಟನ್ಗೆ ಹೊಡಿಬೇಕಾಗಿರಲಿಲ್ಲ, ಶಿಕಾಗೋ ಹೊಡಿಬೇಕಾಗಿರಲಿಲ್ಲ. ತನ್ನಿಂತಾನೇ ಅಮೆರಿಕ ಕೊಲಾಪ್ಸ್ ಆಗಿಬಿಡ್ತಾ ಇತ್ತು. ಬರೀ ಅಮೆರಿಕ ಮಾತ್ರವಲ್ಲ, ವಿಶ್ವದ ಅನೇಕ ದೇಶಗಳು ಆ ಹೊಡೆತ ತಡೆದುಕೊಳ್ಳಲಾಗದೆ, ಇದು ಈ ಬ್ಯಾರಲ್ ತೈಲದ ಬೆಲೆ ಹೊಡೆತಾ ಇದೆಯಲ್ಲ, ಅದು ಸುಮ್ಮನೆ ಅಂತೂ ಬಿಡಲ್ಲ, ನಿಂತಲ್ಲೇ ಸುಟ್ಟಾಕ್ಬಿಡುತ್ತೆ ಒಂದು ದೇಶವನ್ನು. ಸೊ ಅದನ್ನು ಪ್ಲಾನ್ ಮಾಡ್ಕೊಂಡಿದ್ರು ಇವರು ಇರಾನ್ನವರು, ಆ ಥರ ಜಾಸ್ತಿ ಆಗಲಿ ಅಂಥೇಳಿ. ತನ್ನಿಂತಾನೇ ಬಿದ್ದು ಹೋಗುತ್ತೆ ವಿಶ್ವದ ಆರ್ಥಿಕತೆ. ಆಗ ಎಲ್ಲರೂ ಬಂದು ಇರಾನ್ನ ಮುಂದೆ ಹೊರ್ಮುಜ್ದಲ್ಲಿ ಸಲಾಂ ಹೊಡಿಲೇಬೇಕು ನಮಗೆ ಅಂತ ಇರಾನ್ನ ಕ್ಯಾಲ್ಕುಲೇಷನ್ ಆಗಿತ್ತು. ಅದರ ಒಂದು ತೀವ್ರ ಸ್ವರೂಪವನ್ನು ಮನಗಂಡು, ಅದರ ಭಯಂಕರ ಪರಿಣಾಮವನ್ನು ಮನಗಂಡೆ ಟ್ರಂಪ್ ಏನು ಮಾಡಿಬಿಟ್ರು, ಬಂದರು ಕದನ ವಿರಾಮಕ್ಕೆ. ಈಗೇನು ಮಾಡ್ತಿದೆ ಇರಾನ್ ನೋಡಿ, ನೀವು 1 ಬ್ಯಾರಲ್ ತೈಲ ನನ್ನ ನೆಲದಿಂದ, ನನ್ನ ಜಲದಿಂದ ಆಚೆ ಹೋಗಬೇಕು ಎಂದರೆ $1 ಟೋಲ್ ಕೊಟ್ಟುಬಿಡಿ ಅಂತ ಆದೇಶ ಮಾಡ್ತಾ ಇದ್ದಾರೆ. ಅಲ್ಲಿಗೆ 159 ಲೀಟರ್ ನಿಮಗೆ ತೈಲ, ಕಚ್ಚಾ ತೈಲ ಬೇಕು ಅಂತ ಹೇಳಿದ್ರೆ ಕಟ್ಟಿ $1 ಟೋಲ್ ಅಂತ. ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಇದು ಪಾವತಿ ಮಾಡಬೇಕಂತೆ. ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಇರಬೇಕು ನೀವು ಪಾವತಿ ಮಾಡುವ ವಿಧಾನ. ಮೊದಲೆಲ್ಲ ಯುವಾನ್ನಲ್ಲಿ ಮಾಡಬೇಕು ಅಂತ ಆರ್ಡರ್ ಮಾಡಿದ್ರು ಯುದ್ಧದ ಮಧ್ಯದಲ್ಲಿ. ಯಾಕೆಂದರೆ ಚೈನಾ ಜೊತೆಲಿ ಬಹಳ ನಂಟಲ್ಲಿದ್ದರು. ಆ ಯುವಾನ್ ಅನ್ನೋ ಒಂದು ವರ್ಡ್ ಬಂದ ತಕ್ಷಣವೇ ಜಗತ್ತು ಅಲರ್ಟ್ ಆಯಿತು. ಈ ಯುದ್ಧದಲ್ಲಿ ಇರಾನ್ಗೆ ಬೆನ್ನೆಲುಬಾಗಿ, ಬೆಂಗಾವಲಾಗಿ, ಬಲ ಭೀಮನಾಗಿ ನಿಂತ್ಕೊಂಡಿರೋದು ಚೀನಾ ಅಂತ.
ಆ ಮಟ್ಟದ ಸಪೋರ್ಟ್ ಚೀನಾಯಿಂದ ಇತ್ತು. ಅಮೆರಿಕದ ಹಡಗೆಲ್ಲಿವೆ, ಎಲ್ಲಿಂದ ನಿಮಗೆ ಯಾವ ಮಿಸೈಲ್ ಉಡಾಯಿಸ್ತಾ ಇದ್ದಾರೆ, ಯಾವ ಡ್ರೋನ್ ಹಾಕ್ತಾ ಇದ್ದಾರೆ, ಅವರು ನೀವೇನು ಮಾಡಬೇಕು, ಅವರಿರ್ತಕ್ಕಂಥ ಎಕ್ಸಾಕ್ಟ್ ಲೊಕೇಶನ್ ಹೇಗೆ. ಯಾಕಂದರೆ ಇರಾನ್ ಏನಾದರೂ GPS, ಅಮೆರಿಕದ GPS ನಂಬಿಕೊಂಡು ಇದ್ದುಬಿಟ್ಟಿದ್ದಿದ್ರೆ ಆ GPS-ಅನ್ನು ಬ್ಲೈಂಡ್ ಮಾಡುವಂತಹ, ಆ GPS-ನ ಆ ಡ್ರೋನ್ಗಳನ್ನ ಕುರುಡು ಮಾಡುವಂತಹ, ಮಿಸೈಲ್ಗಳನ್ನು ಕುರುಡು ಮಾಡುವಂಥ ವ್ಯವಸ್ಥೆ ಅಮೆರಿಕದ ಬಳಿ ಇತ್ತು. ಇದಕ್ಕೆ ಇನಿಷಿಯಲ್ ಡೇಸ್ ಆಫ್ ವಾರ್ ಅಲ್ಲೇನಾಗಿತ್ತು ಅಂದರೆ, ಆರಂಭದಲ್ಲಿ ಇರಾನ್ ಮೇಲೆ ವಾರ್ ಶುರುವಾದಾಗ ಇರಾನು ಮಿಸೈಲ್ ಹಾರಿಸ್ತಾ ಇತ್ತು, ಇರಾನು ಡ್ರೋನ್ ಹಾರಿಸ್ತಾ ಇತ್ತು. ಇದು ಇಸ್ರೇಲ್ಗಾಗಲಿ ಅಥವಾ ಇದೇ ಇರಾನ್ ಸುತ್ತಮುತ್ತಲ ಅಕ್ಕಪಕ್ಕದ ದೇಶಗಳ ಅಮೆರಿಕದ ಸೇನಾ ನೆಲೆಯ ಮೇಲೆ ಇದ್ದಂಥ ಟಾರ್ಗೆಟ್ ಮೇಲಾಗಲಿ ದೊಡ್ಡ ಪರಿಣಾಮ ಬೀರಲಿಲ್ಲ. ಯಾಕಂದರೆ ಅವು GPS ಡ್ರಿವನ್ ಇದ್ವು. GPS ಯಾರ್ದು? ಅಮೆರಿಕದ್ದು. ಅವರೇನು ಮಾಡ್ತಾ ಇದ್ರು, ಆ ಲೊಕೇಶನ್ಗಳ ವಿಚಾರದಲ್ಲಿ ಇದೇ ಇರಾನ್ನ ದಿಕ್ಕು ತಪ್ಪಿಸ್ತಾ ಇದ್ರು. ಡ್ರೋನ್ಗಳ, ಮಿಸೈಲ್ಗಳ ಕಣ್ಣು ಕುರುಡು ಮಾಡಿಬಿಡ್ತಾ ಇದ್ರು ಅವರು. ಅವಾಗ ಅದೆಲ್ಲಂದ್ರಲ್ಲಿ ಹಿಟ್ ಮಾಡ್ತಿತ್ತು ಅಂತ. ಆಗ ಎಂಟ್ರಿ ಆಗಿದ್ದು ರಷ್ಯಾ ಆ್ಯಂಡ್ ಚೈನಾ. ರಷ್ಯಾ ಏನು ಮಾಡುತ್ತೆ, ನೀನು ಇದನ್ನು ಬಳಸಬೇಡಪ್ಪ, ಚೀನಾ ಹೇಳುತ್ತೆ ತನ್ನ ನಾವಿಗೇಟರ್ ಸಿಸ್ಟಮನ್ನು ಚೀನಾ ಕೊಡುತ್ತೆ ಇರಾನ್ಗೆ, ಇದನ್ನು ಯೂಸ್ ಮಾಡ್ಕೊಳ್ಳಿ ನೀವು, ಈಗ ನೋಡಿ ಕಥೆ ಅಂತ. ಯಾಕೆಂದರೆ ಅಮೆರಿಕ ಯಾವಾಗ ಬೇಕಾದ್ರೂ ನಾವು ಫ್ರೀಸ್ ಮಾಡಿಬಿಡುತ್ತೆ ಆ GPS-ಅನ್ನು, ಯಾವಾಗ ಬೇಕಾದರೂ ಎದುರಾಳಿ ಡ್ರೋನ್ಗಳನ್ನು ಕುರುಡು ಮಾಡುತ್ತೆ, ಅದು ದಿಕ್ಕು ತಪ್ಪಿಸುತ್ತೆ ಅಂತ ಹೇಳಿದ್ಮೇಲೆ ಇರಾನ್ ಇವರಿಬ್ಬರ ಸಹಾಯ ಪಡ್ಕೊಂಡ ಮೇಲೆ ಇಸ್ರೇಲ್ಗೆ ಮತ್ತು ಅಮೆರಿಕದ ಸೇನಾ ನೆಲೆಗಳಿಗೆ ಹಬ್ಬ ತೋರಿಸ್ತು. ನಾವೇನು ಮಾಡಬಲ್ಲವಿ, ನಿಮಗೆ ನಮ್ಮೆಷ್ಟು ಡ್ರೋನ್ಗಳು ನಿಮ್ಮ ಮೇಲೆ ಬೀಳ್ತವೆ ನೋಡಿ ಅಂತ ಹೇಳಿ. ಇದೆಲ್ಲ ಆದಮೇಲೆ ಚೈನಾ ಜೊತೆಗೆ ನೇರ ವ್ಯಾಪಾರ ಇಟ್ಕೊಂಡ್ರು ಇವರು. ಯುವಾನ್ನಲ್ಲೇ ವ್ಯಾಪಾರ ಮಾಡಿ ಅಂತ ಹೇಳಿದ್ರು. ಬೇರೆ ದೇಶದ ಹಡಗುಗಳಿಗೂ ನೀವು ಕೊಡೋದಿದ್ರೆ ಯುವಾನ್ನಲ್ಲೇ ಕೊಡಿ ನಮಗೆ ಅಂದರು. ಈಗೇನು ಮಾಡ್ತಿದ್ದೆ ಇರಾನ್, ಬಿಟ್ಕಾಯಿನ್ ಡಿಜಿಟಲ್ ಕರೆನ್ಸಿಯಲ್ಲಿಯೇ ನನಗೆ ನೀವು ಟೋಲ್ ಕೊಡಿ, ಅನುಮತಿ ಪಡೆಯದ ಹಡಗುಗಳನ್ನು ಧ್ವಂಸಗೊಳಿಸುವುದಾಗಿ ಇವರು ಜಲಬಾಂಬ್ಗಳನ್ನು ಇಟ್ಟಿದ್ದಾರೆ ಇರಾನ್ನವರು. ಯಾರೋ ಪರ್ಮಿಷನ್ ತಗೊಳ್ದೇನೆ ಹಾಗೆ ಪಾಸ್ ಆಗಿಬಿಡ್ತೀನಿ ಅಂತೇನಾದರೂ ನೀವು ಹೋಗುವಂಥ ಮೊಂಡು ಸಾಹಸಕ್ಕೆ, ಹುಚ್ಚುತನಕ್ಕೆ ಇಳಿದರೆ ನಿಮ್ಮ ಹಡಗುಗಳೇ ಧ್ವಂಸವಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಆರ್ಥಿಕ ಲಾಭಕ್ಕೆ, ತನ್ನ ಆರ್ಥಿಕ ಪುನಶ್ಚೇತನದ ಕಡೆಗೆ IRGC ಮುಂದಾಗ್ತಾ ಇದೆ. ಇಲ್ಲಿ ಸಾಗರ ಮಾರ್ಗದಲ್ಲಿ ಹಡಗುಗಳ ಸಂಚಾರದ ಮೇಲೆ ಇರಾನ್ ತೀವ್ರ ನಿಗಾ ಇಟ್ಟಿದೆ. ಇಲ್ಲಿ ಇಮೇಲ್ ಮೂಲಕ ಸರಕುಗಳ ಮಾಹಿತಿ ಹಂಚಿಕೊಳ್ಬೇಕು ಅಂತ ಹೇಳಿ, ನಿಮ್ಮ ಹಡಗಿನಲ್ಲಿ ಏನು ವಸ್ತು ಇದೆ, ಯಾವ ತೈಲ ಇದೆ, ಯಾವ ಸರಕು ಸರಂಜಾಮುಗಳಿವೆ, ನಿಮ್ಮಲ್ಲೇನಾದರೂ ಹಣ್ಣುಗಳಿದೆಯಾ, ತರಕಾರಿ ಇದೆಯಾ, ಮಿಲ್ಕ್ ಪ್ರಾಡಕ್ಟ್ಸ್ ಇದೆಯಾ, ರಸಗೊಬ್ಬರ ಇದೆಯಾ, ತೈಲ ಇದೆಯಾ, ಅಡುಗೆ ಎಣ್ಣೆ ಇದೆಯಾ, ನನಗೆ ಹೇಳಬೇಕು ನೀವು ಅಂಥೇಳಿ ಹಡಗುಗಳಿಗೆ ಸೂಚನೆ ಕೂಡ ಇರಾನ್ನ ಕಡೆಯಿಂದ ಬಂದಿದೆ.